ಸದ್ಯಕ್ಕೆ ರಾಜ್ಯದಲ್ಲಿ ಮುಗಿಯದೇ ಇರುವ ಗ್ಯಾಸ್ ಟ್ರಬಲ್. ಗ್ಯಾಸ್ ಸಮಸ್ಯೆಯಿಂದ ಜನಸಾಮಾನ್ಯರ ಗೋಳು ನೋಡುವುದಕ್ಕೆ ಆಗದೆ ಸಮಾಜ ಸೇವಕರು ವಕೀಲರೂ ಆದ ಆಮ್ ಆದ್ಮಿ ಪಕ್ಷದ ಉತ್ತರ ಕರ್ನಾಟಕ ಸಂಘಟನಾ ಕಾರ್ಯದರ್ಶಿಯಾದ ಅರ್ಜುನ್ ಹಲಗಿಗೌಡರು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ನೇರವಾಗಿ ದಾಳಿ ಮಾಡಿ ಸದ್ಯಕ್ಕೆ ಇನ್ನೂ ಮುಗಿಯದ ಗ್ಯಾಸ್ ಸಮಸ್ಯೆ ಉದ್ದೇಶಪೂರ್ವಕವಾಗಿ ಜನಸಾಮಾನ್ಯರನ್ನ ಯಾಮಾರಿಸುತ್ತಿರುವ ಗ್ಯಾಸ್ ಏಜೆನ್ಸಿಗಳು ಹಾಗೂ ಅವರ ಕಾರ್ಮಿಕರು ಎಂದು ವಿಠಲ್ ಮೇತ್ರಿ 3-4-2026 ಇವರು ಗ್ಯಾಸ್ ಅನ್ನ ಬುಕ್ ಮಾಡಿರುತ್ತಾರೆ. ಆದರೆ ಇದುವರೆಗೂ ಗ್ಯಾಸ್ ಏಜೆನ್ಸಿಯವರು ಇವರಿಗೆ ಗ್ಯಾಸ್ ನೀಡದೆ ಅದನ್ನು ಅವರಾದಿ ಗ್ರಾಮಕ್ಕೆ ಮಾರಿಕೊಂಡಿದ್ದಾರೆ. ಇಂಥ ಖದೀಮ ಗ್ಯಾಸ್ ಏಜೆನ್ಸಿಯವರಿಗೆ ಕ್ರಮ ಯಾವಾಗ? ಹಲೋ 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 ವಿಠಲ್ ದಳವಾಯಿ ಅವ್ರನ್ರಿ? ಸಾರಿ ಮೇತ್ರಿ ಏನ್ರಿ? ಹಾ ಹೌದ್ರಿ. ಗ್ಯಾಸ್ ಬುಕಿಂಗ್ ಆಗೈತೇನ್ರಿ ನಿಮ್ದ್ರಿ? ಇಲ್ರಿ ಇನ್ನ ಇಲ್ರಿ? ಹಾ ರೀ. 3ನೇ ತಾರೀಕು ಗ್ಯಾಸ್ ತೊಂದಿಲ್ರಿ ನೀವು ರೀ? ಹಾ ಹೌದ್ರಿ. ಇನ್ನ ತೊಂದಿಲ್ಲೇನ್ರಿ ನೀವು ರೀ? ಇನ್ನ ತಂದಿಲ್ರಿ. ಅದನ್ನ ಕೇಳಕ್ ಹಚ್ಚಿದಲ್ರಿ ಇನ್ನ ಆಗ್ತಂದಿಲ್ರಿ ತಂದ್ರಿ? ಹಾ ಇನ್ನ ತಂದಿಲ್ರಿ. ಮತ್ತೆ ನಿಮ್ದು ಬುಕ್ಕಿಂಗ್ ಆಗೈತ್ರಲ್ಲ ರೀ? ಅಂದ್ರೆ ಅದು ರಿಚಾರ್ಜ್ ಇದ್ರಿಕಿಲ್ರಿ ನಮ್ ಫೋನ್ಯಾಗ, ಅಂದ್ರೆ ಅದು ಮೆಸೇಜ್ ಬರ್ಲಿಲ್ರಿ, ಅದು ಗಾಡಿ ಬರುದ ಇದು ಮಾಡೋದು ಗೊತ್ತಾಗಲಿಲ್ರಿ. ನೀವು ಏನು ಯಾರಿಗೆ ಮಾಡ್ಕೊಂಡ್ರೇನ್ರಿ? ಹಲೋ ಹಲೋ ರೀ. ಹಲೋ ರೀ. ಹಲೋ ರೀ. ಹಲೋ ರೀ. ಹಲೋ ಹಲೋ ಕೇಳ್ತದ್ರಿ? ಹ್ಞೂನ್ರಿ. ಗ್ಯಾಸ್ ಯಾರಿಗೆ ಮಾಡ್ಕೊಂಡ್ರ ಅನ್ನೋದು ಕೇಳಕ್ ಹಚ್ಚಿದ್ವಿ ರೀ. ನಾವ್ಯಾಕೆ ಮಾಡ್ಕೊಳ್ಳೋಣ ಯಪ್ಪ, ನಮ್ಗ ಗ್ಯಾಸ್ ಇಲ್ಲ ಆಗ್ಯಾವು. ಹೌದ್ರಿ? ಹ್ಞೂನ್ರಿ. ಅದನ್ನ ಕೇಳಿದ್ರಿ. ಇಟ್ಟಲ್ಲ ಮೇತ್ರಿ ಅಂತಂದ್ರಿ ಒಂದು ಗ್ಯಾಸ್ ಮಾರ್ಯಾರತ್ತಂದ ನಮ್ಗೆ ಇದು ಮಾಡ್ರಿ. ಯಪ್ಪ ನಾವ್ ಮಾರ್ಕೊಳಕ ನಾವ ಗ್ಯಾಸ್ ಇಲ್ಲ ಒಲಿ ತಂದು ಒಲಿ ಹೂಡಿದೀವಿ. ಹಾ ರೀ. ಕಟ್ಟಿಗೆ ಸುಡಾಕ್ತಿವ್ರಿ. ಹೌದ್ರಿ? ಅಂದ್ರೆ ನಿಮ್ಮ ಹೆಸರಲ್ಲೇ 3 ಇದನ್ನದಾವತ್ತಂದು ಹೇಳ್ಯಾರ. ಯಾರ್ರಿ? ಅನಿಲ್ ಮೇತ್ರಿ ಅಂತಂದಾರ ನೋಡ್ರಿ. ಹ್ಞೂನ್ರಿ. ನಿಮ್ಮ ಹೆಸರಲ್ಲೇ 3 ಗ್ಯಾಸ್ ಅದಾವತ್ರಿ? ಇಲ್ರಿ. ಅದಕ್ಕೆ ರೀ ಒಂದು ಗ್ಯಾಸ್ ನಿಮ್ಮ ಹೆಸರಲ್ಲೇ ಇದ್ದದ್ರಿ, ಅಲ್ಲಿ ಅವ್ರಾದಿಗೆ ಮಾರ್ಯಾರತ್ತ ಅನ್ನುವಂಥದ್ದು ಹೇಳಿದಾರೆ ಅವ್ರು. ಇಲ್ರಿ. ಅದಂದ್ರೆ ಅವ್ರ ನಮಗೆ ಈಗೆಲ್ಲ ನಿಮ್ದು ಹೆಸರಲ್ಲೇ ಇದ್ದದೆಲ್ಲ ಫೋನ್ ನಂಬರ್ ಎಲ್ಲ ಬಿಟ್ಟಿದ್ರಿ. ಹ್ಞೂನ್ರಿ. ಅದಕ್ಕೆ ಎನ್ಕ್ವೈರಿ ಮಾಡಕ್ಕೆ ಹಚ್ಚಿದೋಡ್ರಿ ನಾವು. ಇಲ್ರಿ. ಆಯ್ತು ತಗೋರಿ, ಆಯ್ತು. ನಮಸ್ಕಾರ ಆತ್ಮೀಯರೇ. ಇವತ್ತಿನ ಸ್ಥಳೀಯವಾಗಿ ವಿಶ್ವದ ಯುದ್ಧದ ಪರಿಣಾಮವಾಗಿ, ಅಮೇರಿಕ ಮತ್ತು ಇರಾನ್ ಯುದ್ಧದ ಪರಿಣಾಮವಾಗಿ ಪ್ರತಿನಿತ್ಯ ಎಲ್ಲರೂ ಅನುಭವಿಸ್ತಿರುವಂಥ ಸಮಸ್ಯೆ ಗ್ಯಾಸ್ ಸಮಸ್ಯೆ. ಈ ಗ್ಯಾಸ್ ಸಮಸ್ಯೆ ಬಗ್ಗೆ ಒಂದು 2-3 ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ನಾನು ಇವತ್ತು ನಮ್ಮ ಜನರ ಮುಂದೆ ಬಂದಿದ್ದೀನಿ. ಇಡೀ ಭಾರತ ದೇಶದಲ್ಲಿ 147 ಕೋಟಿ ಜನಸಂಖ್ಯೆಗೆ ಇವತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಿಂದಾಗಿ ಪ್ರತಿ ಹಳ್ಳಿ ಮನೆಗೂ ಕೂಡ ಗ್ಯಾಸ್ ವ್ಯವಸ್ಥೆ ಬಂದ್ಬಿಡ್ತು. ಈಗ ಎಷ್ಟೋ ಜನ ತಮ್ಮ ತೋಟದಲ್ಲಿ ಉಳಿದಿರುವಂಥ ಸೌದೆ, ಪೊರಕೆ, ತೆಂಗಿನ ಪರಕೆ ಇನ್ನಿತರ ವಸ್ತುಗಳ ಮೇಲೆ ಡಿಪೆಂಡ್ ಆಗಿ ಉತ್ತಮ ಗುಣಮಟ್ಟದ ಆಹಾರವನ್ನು ತಿಂತಿದ್ರು. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಈ ಕ್ಯಾನ್ಸರ್ ರೋಗಕ್ಕೆ ಹೊಗೆಯಿಂದ ಕಾರಣ ಅಂತ ತಿಳಿದುಕೊಂಡು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಪ್ರತಿ ಹಳ್ಳಿಗೂ ಮನೆಗೂ ಒಂದು ಉಚಿತವಾಗಿ ಗ್ಯಾಸ್ ಯೋಜನೆಯನ್ನು ಮಾಡಿದರು. ಬಟ್ ಇವತ್ತು ನಮ್ಮ ದೇಶದ ಗ್ಯಾಸಿನ ವ್ಯವಸ್ಥೆಯ ಬಗ್ಗೆ ನಿಮಗೆ ಹೇಳಬೇಕಂದ್ರೆ, ಭಾರತ ದೇಶದಲ್ಲಿ ಒಟ್ಟಾರೆ 3,24,00,000 ಮನೆಗಳಿದ್ರು. ಅಂದರೆ ಭಾರತ ದೇಶದಲ್ಲಿ ಒಟ್ಟಾರೆ ನಮ್ಮ ದೇಶದ ಗೃಹಗಳ ಮನೆಗಳ ಸಂಖ್ಯೆ ಕೇಳಿದರೆ 3,24,00,000. ಬಟ್ ನಾವು ಗ್ಯಾಸ್ ಕನೆಕ್ಷನ್ ಕೇಳಿದರೆ 334 ಕೋಟಿ ಗ್ಯಾಸ್ ಕನೆಕ್ಷನ್ಗಳಿದ್ದಾವೆ. ಅಂದರೆ 32 ಕೋಟಿ ಮನೆಗಳಿದ್ರೆ, 32,40,000 ಮನೆಗಳಿದ್ರೆ 34 ಕೋಟಿ ಗ್ಯಾಸ್ ಕನೆಕ್ಷನ್ಗಳಿದ್ದಾವೆ. ಒಂದು ದಿನಕ್ಕೆ ಸುಮಾರು 80,000ರಿಂದ 90,000 ಟನ್ ಗ್ಯಾಸ್ ನಮ್ಮ ದೇಶದಲ್ಲಿ ನಮ್ಮ ಅಡಿಗೆಗೆ, ನಮ್ಮ ತಿನ್ನಲಿಕ್ಕೆ, ನಮ್ಮ ಹೋಟೆಲ್ಗಳಿಗೆ, ಉದ್ಯಮಗಳಿಗೆ ಬಳಸಲಿಕ್ಕೆ ನಾವು ಗ್ಯಾಸನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು 85% ಗೃಹ ಉಪಯೋಗಿ ಇದ್ದರೆ 15% ಹೋಟೆಲ್ ಉದ್ಯಮಕ್ಕೆ, ಹೋಟೆಲ್ ಉಪಯೋಗಕ್ಕೆ, ಕಮರ್ಷಿಯಲ್ ಉಪಯೋಗಕ್ಕೆ, ಕಮರ್ಷಿಯಲ್ ಅಂಗಡಿಗಳಿಗೆ, ಗ್ಯಾಸ್ ಅಂಗಡಿಗಳಿಗೆ, ವೆಲ್ಡಿಂಗ್ ಕಂಪನಿಗಳಿಗೆ ಉಪಯೋಗ ಆಗ್ತಾ ಇದೆ. ಈ ನಮ್ಮ ದೇಶದಲ್ಲಿ ಉಪಯೋಗಿಸುವಂಥ 85% ಗ್ಯಾಸ್ದಲ್ಲಿ ಈಗಾಗಲೇ ಭಾರತ ದೇಶ ಸುಮಾರು 45% ಸ್ವಾವಲಂಬಿಯಾಗಿದ್ದೀವಿ. ಇನ್ನು ಕೂಡ 55% ನಾವು ವಿಶ್ವದ ಗಲ್ಫ್ ಕಂಟ್ರಿಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. 55%ನಲ್ಲಿ ಸದ್ಯಕ್ಕೆ
ನಾನು ಗ್ಯಾಸ್ ಕೊರತೆ ಬಗ್ಗೆ 2-3 ಬಾರಿ ನಾನು ವಿಡಿಯೋ ಮಾಡಿದ್ದೆ, ಸ್ಟೇಟಸ್ ಇಟ್ಟಿದ್ದೆ. ನಾ ಭಾಳ ಜನರಿಗೆ ಹೇಳ್ತಿದ್ದೆ, ಇದು ಗ್ಯಾಸ್ ಕೊರತೆ ಅಲ್ಲ, ಪ್ಯಾನಿಕ್ ಡಿಸೀಸ್ ಅಂತ. ಅಂದ್ರೆ ಎಲ್ಲರ ಮನೆಯಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸಮಸ್ಯೆ, ಯುದ್ಧ ನಡೆದದ, ನಮ್ಮ ಗ್ಯಾಸ್ ಶಾರ್ಟೇಜ್ ಆಕೈತಿ, ನಮ್ಮ ಟೈಮ್ ಸಿಗೋದಿಲ್ಲ ಅಂದ್ರೆ ಅವಾಗ ನಾವು ಗ್ಯಾಸ್ ಕೊಳೆಮಿಲ್ಲ ಅಂದ್ರೆ ತುಂಬಿಸ್ತಿರ್ಲಿಲ್ಲ. ಗ್ಯಾಸ್ ಖಾಲಿ ಆಗೋ ಹಂತಕ್ಕೆ ಬಂದಾಗ ನಾವು ಗ್ಯಾಸ್ಗಳನ್ನು ತುಂಬಿಸ್ತಿದ್ದೀವಿ. ಅದಕ್ಕೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಕರಿತೀವಿ ಅರ್ಥಶಾಸ್ತ್ರದಲ್ಲಿ. ಬೇಡಿಕೆ ಮತ್ತು ಪೂರೈಕೆ. ಎಷ್ಟು ಬೇಡಿಕೆಗೆ ತಕ್ಕಂಗೆ ಪೂರೈಕೆ ಇದ್ರೆ ರೇಟ್ನಲ್ಲಿ ಹೆಚ್ಚಾಗೋದಿಲ್ಲ. ಇಲ್ಲಿ ಏನಾಗಿದೆ ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡ್ತು, ಸಪ್ಲೈ ಶಾರ್ಟೇಜ್ ಆಯಿತು. ಅಂದರೆ ಸುಮಾರು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಸಪ್ಲೈ 20% ಕುಂಠಿತಗೊಂಡಿತು. ಸಂಪೂರ್ಣವಾಗಿ ಕುಂಠಿತ ಆಗಿಲ್ಲ. ಯಾಕಂದರೆ ನಾವು ಬರೀ ಇರಾನ್ ದೇಶದ ಮೇಲೆ ನಾವು ಡಿಪೆಂಡ್ ಆಗಿಲ್ಲ, ಇನ್ನಿತರ ದೇಶಗಳಿಂದ ಕೂಡ ನಮಗೆ ಗ್ಯಾಸ್, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ನಮಗೆ ಸಪ್ಲೈ ಇದೆ. ಈ ಗ್ಯಾಸ್ನಿಂದ ಸುಮಾರು 35% ನಮಗೆ ಸಪ್ಲೈ ಇದೆ. ಎಲ್ಲ ಜನ ಶಾಂತ ರೀತಿಯಿಂದ ಉಪಯೋಗ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ. ಈಗ ಬಂದಿರೋ ಸಮಸ್ಯೆ, ಇದನ್ನು ಯಾರು ನಿಯಂತ್ರಣ ಮಾಡ್ತಾರೆ ಅಂದರೆ, ನಾನು ನೇರವಾಗಿ ನಮ್ಮ ರಾಜ್ಯಕ್ಕೆ ಬರ್ತೀನಿ. ಇಲ್ಲಿ ಪ್ರತಿಯೊಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇರ್ತದೆ. ಅಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಒಬ್ಬರು ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ, RI ಅಂತ ಕರಿತೀವಿ. ಜಿಲ್ಲೆಗೆ ಒಬ್ಬರು ಡೆಪ್ಯೂಟಿ ಡೈರೆಕ್ಟರ್ ಇರ್ತಾರೆ, DD ಫುಡ್ DD ಅಂತ ಕರಿತೀವಿ. ಒಬ್ಬರು ವಲಯಕ್ಕೊಬ್ಬರು JD ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ, ಜಾಯಿಂಟ್ ಸೆಕ್ರೆಟರಿ ಇರ್ತಾರೆ. ಇವರ ನಿಯಂತ್ರಣದಲ್ಲಿ ಎಲ್ಲ ಮನೆಗಳಿಗೆ ಗ್ಯಾಸ್ ಸಪ್ಲೈ ನಡೆದಿರ್ತದೆ. ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಸುಮಾರು 20% ಕೊರತೆ ಆಗಿದ್ದು ನಿಜ. ಇನ್ನು 20% ಪ್ಯಾನಿಕ್ ಅಂದ್ರೆ ಭಯ ಬಿದ್ದೀವಿ ನಾವೆಲ್ಲ. ನಮ್ಮ ಗ್ಯಾಸ್ ಖಾಲಿ ಆಗುತ್ತಾ, ಸಿಗಲ್ಲ ಅಂತೇಳಿ ಮನೇಲಿ 2 ಗ್ಯಾಸ್ ಅದಾವೆ, 2 ತುಂಬಿಡ್ತಾ ಇದ್ದೀವಿ. ಗ್ಯಾಸ್ ಕೊಳೆ ಮಿಡಿದ್ರು ಹೋಗಿ ಪಾಳೆ ಹಚ್ಚಿ ನಿಂತು ತಂದಿಡ್ತಾ ಇದ್ದೀವಿ. ಇದರ ದುರುಪಯೋಗವನ್ನು ಇವತ್ತು ಗ್ಯಾಸ್ ಕಂಪ್ನಿಗಳು, ಗ್ಯಾಸ್ ಗೋಡೌನ್ದವರು, ಗ್ಯಾಸ್ ಏಜೆನ್ಸಿ, ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಇದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಹೇಗಂದ್ರೆ, ನೀವು ಗ್ಯಾಸ್ ಪಾಳೆ ಹಚ್ಚಿರಿ, 15 ದಿವಸ ಆದರೂ ಬರೋದಿಲ್ಲ. ಅದೇ 1,000 ರೂಪಾಯಿ ಎಕ್ಸ್ಟ್ರಾ ಕೊಡ್ರಿ, ಟಕ್ ಅಂತ ಸಾಯಂಕಾಲ ಬಂದು ನಿಮ್ಗೆ ಗ್ಯಾಸ್ ಕೊಡ್ತಾರಾ? ಇದು ಸರ್ಕಾರ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ? ಸ್ಥಳೀಯ ಸಂಬಂಧಿಸಿದ ಇಲಾಖೆಗೆ ಯಾಕೆ ಗಮನಕ್ಕೆ ಬರ್ತಾ ಇಲ್ಲ? ಜನರಿಗೆ ಭಯ ಬೀಳೋದನ್ನು, ಯಾಕಂದ್ರೆ ನೀವು ನೋಡ್ರಿ, ನಮ್ಮದು ಇತಿಹಾಸ ತೆಗೀರಿ, ಪುರಾತನ ಯುಗ, ಪ್ರಾಚೀನ ಯುಗ, ಶಿಲಾಯುಗ, ತಾಮ್ರಯುಗ ಎಲ್ಲ ದಾಟಿ ಬಂದೀವಿ. ಅವಾಗ ಏನಾದರೂ ನಮ್ಗೆ ಗ್ಯಾಸ್ ಇತ್ತಾ? ಏನೂ ಇರಲಿಲ್ಲ. ನಮ್ಮ ಮೇಲೆ ನಾವು ಅವಲಂಬನೆ ಆಗಿದ್ದೀವಿ. ಇವತ್ತು ನಾವು ಪರಾವಲಂಬಿ ಆಗ್ತಾ ಇದ್ದೀವಿ. ಸ್ವಾವಲಂಬಿ ಹೋಗಿ ವಿದೇಶಗಳ ಮೇಲೆ, ಗ್ಯಾಸ್ ಕಂಪ್ನಿಗಳ ಮೇಲೆ, ಗ್ಯಾಸ್ ಗೋಡೌನ್ಗಳ ಮೇಲೆ ಅವಲಂಬನೆ ಆಗ್ತಾ ಇದ್ದೀವಿ. ಯಾರ ಮನೆಯಲ್ಲೂ ಕೂಡ ಒಲೆ ಇಲ್ಲ. ಇವತ್ತು ಒಲೆ ಇದ್ರೂ ಅಲ್ಲಿ ಅಡಿಗೆ ಮಾಡುವಂಥ ಮನಸ್ಸಿಲ್ಲ. ಅದಕ್ಕಾಗಿ ಇದನ್ನು ಪ್ಯಾನಿಕ್ ಅಂತಂದ್ರೆ ಉದ್ದೇಶ ಅಂದ್ರೆ, ಇಲ್ಲಿ ಏನದ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಯ್ತು, ಸಪ್ಲೈ ಕಡಿಮೆ ಆಗ್ತಾ ಹೋಯ್ತು, ಜನರಲ್ಲಿ ಭಯ ಬಿತ್ತು. ಈ ಭಯವನ್ನು, ಡಿಮ್ಯಾಂಡನ್ನು ಇವತ್ತು ಗ್ಯಾಸ್ ಅಂಗಡಿಯವರು, ಗ್ಯಾಸ್ ಗೋಡೌನ್ದವರು ಇವತ್ತು ನೋಡ್ರಿ, ನಾನು ನಿನ್ನೆ ನಮ್ಮ ಪತ್ರಕರ್ತರು ಒಬ್ಬರು ಫೋನ್ ಹಚ್ಚಿದ್ರು, ಇಲ್ಲ ಸರ್, ಈ ಊರಲ್ಲಿ 1,000 ರೂಪಾಯಿ ಕೊಟ್ಟರೆ ಗ್ಯಾಸ್ ಸಿಗುತ್ತೆ, ಪಾಳೆ ಹಚ್ಚಿದ್ರೆ ಸಿಗಲ್ಲ. ಆದರೆ ನಮ್ಮ ಪಾರ್ಟಿ ಕಾರ್ಯಕರ್ತರು ಕೂಡ 16 ಕಡೆ ಹೋದರು, ಎಲ್ಲ ಕಡೆ ಹೋದರು. ಅಲ್ಲಿ ಹೋಗಿ ರಿಜಿಸ್ಟರ್ ಚೆಕ್ ಮಾಡಿದರು. ಅಲ್ಲಿ ಯಾರಿಗೆ ಅಪ್ಲಿಕೇಶನ್ ಆಗಿದೆ, ಯಾರಿಗೆ ಆನ್ಲೈನ್ ಸಿಸ್ಟಮ್ದಲ್ಲಿ ಅಪ್ಲೈ ಮಾಡ್ಯಾರ, ಅವ್ರಿಗೆ ಟೈಮ್ ಪ್ರಕಾರ, ಶೆಡ್ಯೂಲ್ ಪ್ರಕಾರ ಹಂತವಾಗಿ ಬರಬೇಕು. ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಯಾರು ಹೋಗಿ ಪಾಳೆ ಹಚ್ತಾರ, ಯಾರು ಡಿಮಾಂಡ್ ಮಾಡ್ತಾರ, ಯಾರು ದುಡ್ಡು ಕೊಡ್ತಾರ, ಅವ್ರಿಗೆ ಗ್ಯಾಸ್ ಸಿಗ್ತಾ ಇದೆ. ಅನೇಕರು ಗ್ಯಾಸ್ ಇಲ್ಲದೆ ಪರದಾಡುತ್ತಿದ್ದಾರೆ. ಗ್ಯಾಸ್ ಇಲ್ಲದೆ ಅನೇಕರು ಹೋಟೆಲ್ ಹಾಗೂ ಮೆಸ್ಗಳನ್ನ ಮುಚ್ಚುವ ಪರಿಸ್ಥಿತಿ ಬಂದಿದೆ. ಮನೆಗಳಲ್ಲಿಯೂ ಕೂಡ ಗ್ಯಾಸ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅದರಲ್ಲೂ ಹಳ್ಳಿಗಳಲ್ಲಿ ಗ್ಯಾಸ್ ಸಮಸ್ಯೆಯಿಂದ ವಿಪರೀತವಾದ ಪರಿಣಾಮ ಬೀರಿದೆ. ಆದರೆ ಗ್ಯಾಸ್ ಏಜೆನ್ಸಿಗಳು ಮತ್ತು ಅವರ ಕಾರ್ಮಿಕರಿಗೆ ಯಾವ ಸಮಸ್ಯೆಯೂ ಇಲ್ಲ. ಯಾಕಂದ್ರೆ ಅವರು ದುಡ್ಡು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಕ್ರಮವಾಗಿ ಗ್ಯಾಸ್ ಮಾರಾಟ ಮಾಡುತ್ತಿರುವವರಿಗೆ ಕ್ರಮ ಯಾವಾಗ? ಮಾನ್ಯ ಆಹಾರ ಮತ್ತು ನಾಗರಿಕ ಸಚಿವರಾದ KH ಮುನಿಯಪ್ಪನವರೇ ದುರ್ಬಳಕೆ ಮಾಡುತ್ತಿರುವ ಗ್ಯಾಸ್ ಏಜೆನ್ಸಿಯವರ ಮೇಲೆ ಕ್ರಮ ಜರುಗಿಸಿ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡಿ. ಇಂತಹ ಕಡು ಬಿಸಿಲಿನಲ್ಲಿಯೂ ಕೂಡ ಜನಸಾಮಾನ್ಯರು ನಿಂತುಕೊಂಡು ಗ್ಯಾಸ್ ಪಡೆದುಕೊಳ್ಳುತ್ತಿರುವ ಜನಸಾಮಾನ್ಯರ ಗೋಳು ನೋಡಬೇಕಾಗಿದೆ. ಒಂದು ಗ್ಯಾಸ್ ಪಡೆದುಕೊಳ್ಳಬೇಕಾದ್ರೆ ಮೆಸೇಜ್ ಮಾಡಿ 20 ದಿನಗಳು ಕಳೆಯಬೇಕು. ಜನರಿಗೆ ಗ್ಯಾಸ್ ಏಜೆನ್ಸಿಯವರು ಸ್ಟಾಕ್ ಇಲ್ಲ ಎಂದು ಹೇಳುತ್ತಾರೆ. ಆದರೆ ಹೆಚ್ಚು ದುಡ್ಡು ಕೊಟ್ರೆ ಅದೇ ದಿನ ಗ್ಯಾಸ್ ಕೊಡುತ್ತಾರಲ್ಲ. ಸ್ಟಾಕ್ ಇಲ್ಲ ಅಂತ ಜನರನ್ನ ಯಾವ ರೀತಿ ಯಾಮಾರಿಸುತ್ತಿದ್ದಾರೆ. ಸರ್ಕಾರ ಶೀಘ್ರವೇ ಗ್ಯಾಸ್ ಏಜೆನ್ಸಿಗಳ ಮೇಲೆ ನಿಗಾ ವಹಿಸಿ ಅಲ್ಲಿ ನಡೆಯುವ ಅಕ್ರಮ ಅವ್ಯವಹಾರಗಳಿಗೆ ಕಡಿವಾಣ ಹಾಕಬೇಕೆಂದು ಮತ್ತು ತಪ್ಪಿತಸ್ಥರ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕೆಂದು, ಏನಾದರೂ ಅಧಿಕಾರಿಗಳು ಅಕ್ರಮವಾಗಿ ಗ್ಯಾಸ್ ಕದ್ದು ಮಾರುವವರ ವಿರುದ್ಧ ಕ್ರಮ ಜರುಗಿಸುತ್ತಾರಾ ಎಂದು ಕಾಯ್ದು ನೋಡಬೇಕಾಗಿದೆ. ಸದ್ಯಕ್ಕೆ ಗ್ಯಾಸ್ ಸಮಸ್ಯೆ ಇನ್ನೂ ಮುಗಿದಿಲ್ಲ ಕಣ್ರಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಗರುಡ ಬೇಟೆ ಕನ್ನಡ ನ್ಯೂಸ್. ಬ್ಯೂರೋ ರಿಪೋರ್ಟ್, ಗರುಡ ಬೇಟೆ ಕನ್ನಡ ನ್ಯೂಸ್.
ಬೆಳಗಾವಿ.